ಗಿರಿ ನನಗೆ ಒಂದು 3 ಇಯರ್ಸ್ ಇಂದ ಪರಿಚಯ. 3 ಇಯರ್ಸ್ ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ, ಬಿಕಾಸ್ ನನಗೆ 8 ಇಯರ್ಸ್ ಜರ್ನಿ ಸಿನಿಮಾ ಇಂಡಸ್ಟ್ರಿ. ಈ ಸಿನಿಮಾದಲ್ಲಿ ಒಂದು ಪಾತ್ರದ ಜೊತೆಗೆ ಆಸ್ ಎ ಫ್ರೆಂಡ್ ಆಗಿ ಪಾತ್ರ ಮಾಡ್ತಾ ಇದ್ದೀನಿ. ಸೊ ನಂದು 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಇವಾಗ 2 ಸಿನಿಮಾ ಇದೆ. ಒಂದು ಮದ್ದೂರುಡೆ, ಇನ್ನೊಂದು ದಿ ಬ್ಲ್ಯಾಕ್ ಸಿಟಿ ಅಂತ. ಸೊ ಆ ಸಿನಿಮಾದಲ್ಲಿ ಇವಾಗ ಲೀಡ್ ಆಗಿ ಒಬ್ಬ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದ್ರದ್ದು ವರ್ಕಲ್ಲಿ ಅದರದ್ದೇ ಆದ ಒಂದು ವರ್ಕ್ ನಡೀತಾ ಇತ್ತು. ಸೊ ಆ ವರ್ಕ್ ನಡೆಯುವಾಗ ನಾನು ಈ ತರ ಕನ್ಸು ಕಟ್ಕೊಂಡಿದ್ದೀನಿ, ನಾನು ಏನೋ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ನಮಗೆ ಪರಿಚಯ ಆಗಿದ್ದು. ಅದಾದ್ಮೇಲೆ ನಾನು ಇಲ್ಲಿ ನನ್ನ ಡೈರೆಕ್ಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನಾನು ಗಿರಿಯಣ್ಣನ ಪರಿಚಯ ಮಾಡಿಸ್ದೆ. ನೋಡಪ್ಪ, ನಮ್ಮ ಡೈರೆಕ್ಟರ್ ಈ ಥರ ಇದ್ದಾರೆ, ನೀನು ಫಸ್ಟ್ ಅಲ್ಲಿ ಕೋರ್ಡಿನೇಟ್ ಮಾಡ್ಕೊ, ಅಲ್ಲಿ ಕೋರ್ಡಿನೇಟ್ ಮಾಡ್ಕೊಂಡ್ರೆ ನಿನಗೆ ನಾಲೆಡ್ಜ್ ಬರುತ್ತೆ, ನೀನು ಏನು ಮಾಡ್ಬೋದು, ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಆವಾಗ ನನಗೆ ಇವ್ರ ಪರಿಚಯ ಆದ್ಮೇಲೆ ಇಲ್ಲ, ಈಗ ಸಬ್ಜೆಕ್ಟ್ ಏನು ಜಸ್ಟ್ 1 ಲೈನ್ ಇವ್ರು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದ್ರು. ಅದು ಎಕ್ಸ್ಪ್ಲೈನ್ ಮಾಡುವಾಗ ನಾವು ಇವ್ರು ಹೇಳ್ತಾ ಇದ್ದಿದ್ದು ಯಾವ ಲೆವೆಲ್ಗೆ ಅಂದ್ರೆ ತುಂಬಾ ಯೂಸ್ ಆಗಿ ಹೇಳಕ್ ಪ್ರಯತ್ನ ಪಡೋರು. ಸೊ ಅದು ಹಿಂಗ್ ಮಾಡಿದ್ರೆ ವರ್ಕ್ ಆಗಲ್ಲ. ಯೂಸ್ ಆಗಿ ಹೇಳಕ್ ಇವಾಗ ಓಕೆ, ಯೂಸ್ ಆಗಿ ಏನೋ ಹೇಳ್ತೀಯ, 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು, ಯಾರು ಕೊಡ್ತಾರೆ? ಇಂಡಸ್ಟ್ರಿ ಸರ್ ಇವಾಗ ಹೆಂಗೆ ಅಂದ್ರೆ, ನಾವ್ ಇವಾಗ ಅಮ್ಮ ದಯವಿಟ್ಟು ಸಿನಿಮಾ ಸಖತ್ತಾಗಿ ಮಾಡಿದ್ವಿ ಬನ್ನಿ ಕೈ ಮುಗಿರಿ ಕಾಲಿ ಮುಗಿರಿ, ಏನೂ ವರ್ಕ್ ಆಗಲ್ಲ ಸರ್. ಒಂದೇ ತಿಕ್ದಲ್ಲಿ ದಮ್ಮಿದ್ರೆ ಬಿಸ್ನೆಸ್ ಮಾಡಬೇಕು, ಅಷ್ಟೇ ವರ್ಕ್ ಆಗೋದು. ನಮಗೆ ಗೊತ್ತಿರೋ ನಾಲೆಡ್ಜ್ ಏನಂದ್ರೆ, ನಿನಗೆ ಗಟ್ಟಿ ಗುಂಡಿಗೆ ಇದೆಯಾ, 4 ಜನ ಇಷ್ಟಪಡಿಸೋಷ್ಟು ಕೆಪಾಸಿಟಿ ಇದೆಯಾ, ಥಿಯೇಟರ್ ಹತ್ರ ಹೋಗಿ ಕೈ ಮುಗ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ಕುತ್ಕೊಳ್ಳೋರ್ಗೆ ಎಂಟರ್ಟೈನ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆಯಾ, ಅದಷ್ಟೇ ವರ್ಕ್ ಆಗೋದು. ನಾವು ಬಡವ್ರ ಮನೆಯಿಂದ ಬಂದಿದೀವಿ, ಯಾರು ಸರ್ ಕೇಳ್ತಿರ್ತಾರೆ, ನೀನ್ ಬಡವ್ರ ಮನೆಯಿಂದ ಆದ್ರೂ ಬಾ, ಕೋಟಿ ಇಟ್ಕೊಂಡಾದ್ರೂ ಬಾ, ನಿನ್ ಟ್ಯಾಲೆಂಟ್ ಇದೆಯಾ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಕೆಪಾಸಿಟಿ ಇದೆಯಾ, ಅದಷ್ಟೇ ಕೇಳೋದು. ಸೊ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಯಾಕಂದ್ರೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಇವಾಗ ಏನು ನಾವು ಮದ್ದೂರೋಡೆ ಅಂತ ಏನ್ ಮಾಡ್ತಾ ಇದ್ದೀವಿ, ಅದು ಒಂದು ಯೂಸ್ ಕೂತ್ಕೊಂಡು ಫ್ಯಾಮಿಲೀಸ್ ಎಲ್ಲ ಎಂಜಾಯ್ ಮಾಡೋಂಥ ಸಿನಿಮಾ. ಅದು ನೆಕ್ಸ್ಟ್ ಇನ್ನೊಂದು ವರ್ಷ ದಿ ಬ್ಲ್ಯಾಕ್ ಸಿಟಿ ಅಂತ ಮಾಡ್ತಾ ಇದೀವಿ, ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ. ಸೊ 2 ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಡೆಯೋ ಟೈಮಲ್ಲಿ ಇವ್ರದ್ದು ಸಿನಿಮಾ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ನಿಸ್ತು. ಸೊ ಇವೆರಡರ ಮಧ್ಯೆ ಇದೊಂಥರ ಬೇರೆ ಲೈನ್, ಬೇರೆ ಸಬ್ಜೆಕ್ಟ್ ವರ್ಕ್ ಮಾಡೋಣ ಅಂತ. ಅದ್ರ ಜೊತೆಗೆ ಆ ತಂದೆ ತಾಯಿ ಮತ್ತೆ ಇವತ್ತಿನ ಜನರೇಷನ್ ಅಲ್ಲಿ ಸರ್ ಎಲ್ಲೋ ಒಂದ್ ಕಡೆ ಹಳ್ಳಿಯಿಂದ ಬರೋ ಮಕ್ಳಿಗೆ ನೀನ್ ಸಿನಿಮಾ ಮಾಡ್ತೀಯ ಅಂದ್ರೆ ಬೇಡಪ್ಪ, ಎಂತೆಂತ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನಿನಗೆ ಯಾಕೆ ಬೇಕು ಅಂತಾರೆ ಫಸ್ಟ್. ಸೆಕೆಂಡ್ ಒನ್, ಮಾಡಕ್ ಆಗಲ್ವ ಅನ್ನೋ ಕ್ವಶನ್ ಮಾರ್ಕ್ಗಳು ಜಾಸ್ತಿ. ರಾಜಕೀಯಕ್ಕಿಂತ ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಿಕಾಸ್ ಏನಕ್ಕೆ ಅಂದ್ರೆ 10 ಸಿನಿಮಾ ರಿಲೀಸ್ ಆಗುತ್ತೆ, ಕರ್ನಾಟಕದವ್ರಿಗೆ ಥಿಯೇಟರ್ ಕೊಡಲ್ಲ. ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆ ಕಡೆಯಿಂದ ಒಂದು 5-6 ಜನ ಹೀರೋಗಳು ಬರುತ್ತೆ, ಹೊಸಬ್ರು ಸಿನಿಮಾ ಮಾಡ್ತಾರೆ, ಒಂದೇ ಶೋ ಕೊಡೋದು. ಸೊ 1.5 ಕೋಟಿ ಬಜೆಟ್ ಹಾಕಿರ್ತೀವಿ, 10 ಜನ ಥಿಯೇಟರ್ ಹತ್ರ ಬರೋದು ತುಂಬಾ ಕಷ್ಟ ಆಗಿರುತ್ತೆ. ಅದು ಒಂದು ವಾರ ಆದ್ಮೇಲೆ ಪುಷ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೆಕ್ಸ್ಟ್ ಯಾರೋ ಒಬ್ರು ಸೂಪರ್ ಸ್ಟಾರ್ ಬಂದಿರ್ತಾರೆ, ಕಲಾವಿದ್ರು ಉಳ್ಕೊಳಕ್ ಆಗ್ತಾ ಇಲ್ಲ. ಈ ತರದನ್ನೆಲ್ಲ ನೋಡಿ ಇದನ್ನೆಲ್ಲ ಎದುರಿಸಲೇಬೇಕು ಅನ್ನೋ ಒಂದು ಗುಂಡಿಗೆ ಇಟ್ಕೊಂಡೇ ಬರ್ತಾ ಇದೀವಿ. ಸೊ ನಮ್ಮ ಟೀಮ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿ ಬಂದಿರುವಂತ ಮೀಡಿಯಾ ಟೀಮ್ ಇರ್ಬೋದು, ಪೇಪರ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ತಂದೆ ತಾಯಿ ಬಂದಿದ್ದೀರಾ, ಡೆಫಿನೆಟ್ಲಿ ಅಮ್ಮ. ಇವತ್ತಿನ ಜನರೇಷನ್ ಮಕ್ಳುಗಳು ಮೊಬೈಲು ಅದು ಇದು ಕಾಲದಲ್ಲಿ ಎಲ್ಲ ಹಳೇದೇನಿದೆ, ನಾವು ಕಂಡಂತ ಆಟಗಳು ಎಲ್ಲವೂ ಮರ್ತೋಗ್ತಾ ಇದ್ದಾರೆ. ಈ ತರ ಮೂವೀಸ್ಗಳಲ್ಲಿ ಬಂದ್ರೆ ಮಕ್ಳಿಗೆ ರೀಕಾಲ್ ಆಗುತ್ತೆ. ನಾವು ಹೋಗಿ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ತೋರ್ಸಕ್ಕಾಗ್ದು, ಅಟ್ಲೀಸ್ಟ್ ಮೂವಿಲಾರ ತೋರಿಸಿ ಮಾಡ್ಬೋದು. ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ನನ್ನ ಪ್ರಕಾರ ಎಲ್ಲರಿಗೂ ಒಳ್ಳೇದಾಗಲಿ ಸರ್, ತುಂಬ ಚೆನ್ನಾಗಿ ಬರಲಿ. ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ನಾನು ಶುಭ ಹಾರೈಸ್ತೀನಿ. ಆದಷ್ಟು ಬೇಗ ಎಲ್ಲರೂ ಬಂದು ಅದು ಯಶಸ್ವಿ ಕಾಣಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತವರು ಅತಿಥಿಗಳು ಒಂದು ವಿಶ್ ಮಾಡಿ. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಸೋ ಸ್ವೀಟ್. ರಿಲೀಸ್ ಪೋಸ್ಟರ್ ನೋಡಿದ್ವಿ, ಲುಕ್ಸ್ ವೆರಿ ಎಕ್ಸೈಟಿಂಗ್. ಗಿರಿ, ಆಲ್ ದ ವೆರಿ ಬೆಸ್ಟ್. ಶೂಟಿಂಗ್ ತುಂಬ ಚೆನ್ನಾಗಿ ನಡೀಲಿ. ಮೋರ್ ದೆನ್ ದ್ಯಾಟ್, ಈ ಕನ್ನಡ ಚಿತ್ರದಲ್ಲಿ ಈಗ ನಮ್ಮ ಹೊಸ ಏನು ಈಗ ಒಂದು 2 ವರ್ಷದಿಂದ 3 ವರ್ಷದಿಂದ ನೋಡ್ತಾ ಇದೀವಿ, ನಮ್ಮ ಕರ್ನಾಟಕದ ಕಲ್ಚರ್, ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನ್ ನಾವು ಮೆಸೇಜ್ನ ಮುಂದೆ ಟ್ರೈ ಮಾಡ್ತಾ ಇದೀವಿ, ಗಿರಿನೂ ಅದನ್ನೇ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಬರುವಂತಹ ಮೂಲತನದಿಂದ ಆ ಮೆಸೇಜ್ ಎಲ್ಲರಿಗೂ ರೀಚ್ ಆಗ್ಲಿ, ಒಳ್ಳೆ ರೀತಿಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಂಡು ಆ ಒಂದು ಹೆಮ್ಮೆಯಿಂದ ಈ ಚಿತ್ರ ಮುಂದುವರಲಿ, ಮತ್ತೆ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗ್ಲಿ, ಒಳ್ಳೆ ಯಶಸ್ಸನ್ನು ಪಡಲಿ ಅಂತ ಮೈ ವೆರಿ ಗುಡ್ ಫ್ರೆಂಡ್ ಗಿರಿ ಅಂಡ್ ತಂಡಕ್ಕೆ ಮೈ ಆಲ್ ದ ಬೆಸ್ಟ್ ಅಂಡ್ ಗಾಡ್ ವಿಶಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೋನಿಶ್ ಉಪಾಧ್ಯಾಯ ಅವರೇ. ಸೊ ನೀವೇನು ಮಾಡ್ತೀರಿ? ಬಿಸ್ನೆಸ್ ಮಾಡ್ತೀರಿ? ಹೌದು ಸರ್, ನಾನು ಡಿವೈನ್ ವ್ಯಾಲಿ ಅಂತ ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟ್ ಇದೆ, ಅದ್ರದ್ದು ಓನರು. ಮತ್ತೆ ಗಿರಿಗೆ ಒಂದು 4 ವರ್ಷದಿಂದ ಫ್ರೆಂಡ್. ನಾನು ಆ ರೆಸಾರ್ಟ್ ಲಾಂಚ್ ಮಾಡ್ಬೇಕಾದ್ರೆ ಗಿರಿ ನಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇವ್ರ ಕರಿಯರ್ನ ಶುರು ಆದಾಗಿನಿಂದ ಒಟ್ಟಿಗೆ ನಿಂತ್ಕೊಂಡು ನೋಡಿ ಸರ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅವ್ನು ಅಲ್ಲಿ ಸೇವೆ ಅವ್ನಿಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಎಲ್ಲಿ ಸರ್? ಖಂಡಿತವಾಗ್ಲೂ ಮಾಡ್ಬೋದು ಸರ್.
ಗಿದ್ರು ಬಂದಿದ್ದಾರೆ, ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ಶಾನಿ ಅವರೊಂದು ಆಲ್ಬಮ್ ಸಾಂಗ್ ರಿಲೀಸ್ ಆಯ್ತು, ಆ ಟೈಮಲ್ಲೂ ನೀವು ಅವ್ರಿಗೆ ಸಪೋರ್ಟ್ ಒನ್ ಆಫ್ ದಿ ಪ್ರೊಡ್ಯೂಸರ್ ಅದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚಿತ್ರದ ನಿರ್ದೇಶಕರು, ನಟ, ನಿರ್ಮಾಪಕ ಗಿರೀಶ್ SM ಅವರು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಗುರು ಹಿರಿಯರ, ನಿಮ್ಮ ಮಗನ ಸ್ಥಾನದಲ್ಲಿರುವ ನನಗೆ ಇದೇ ಹೊಸ ಪರಿಚಯ. ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಒಂದೊಳ್ಳೆ ಕಥೆಯಲ್ಲಿ ಒಂದೊಳ್ಳೆ ಮೆಸೇಜ್ ಸಿಗೋ ಥರ ಒಂದೊಳ್ಳೆ ಕಂಟೆಂಟಲ್ಲಿ ಒಂದು ಕತೆ ರೆಡಿ ಮಾಡ್ಕೊಂಡು ಬರ್ತಿದ್ದೀನಿ. ಅದು ಹೇಗೆ ಅಂತ ಅಂದರೆ, ಇವಾಗ ಬರ್ತಿರೋ ಸಿನಿಮಾ ನೋಡ್ಬೋದು, ಒಂದು ಥಿಯೇಟ್ರಿಗೆ ಹೋಗಿ ಕುಂತ್ಕೊಂಡ್ರೆ ಸಿನಿಮಾ ನೋಡಿ ಇದೇನಪ್ಪ ಹಂಗೈತೆ ಹಿಂಗೈತೆ ಅಂಕ ಬರ್ತೀವಿ. ಇದೇಗಿದೆ ಅಂತ ಅಂದರೆ, ಈಗ ಒಂದು ಎಕ್ಸಾಂಪಲ್ ನಮ್ಮ ತಾತನ ಕಾಲಕ್ಕೆ ಹೋದ್ರೆ ಜನ ಹೇಗಿದ್ರು, ಮೋಸ ಗೊತ್ತಿರಲಿಲ್ಲ, ಒಂದು ಒಳ್ಳೆತನ, ಶ್ರಮ, ಅದನ್ನ ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ರು ನಿಯತ್ತಿಂದ ದುಡ್ದು. ಇವತ್ತು ಅದ್ರ ಬೆಲೆನ ಸರಿಯಾಗಿ ಅದು ಸಿಗ್ತಿಲ್ಲ ಸಮಾಜದಿಂದ. ಆಗ ಒಂದು ನಮ್ಮ ರೈತ ಬಾಂಧವರಿಗೆ ಆ ಒಂದು ಗೌರವ ಸರಿಯಾದ ರೀತಿ ಸೇರ್ಬೇಕು. ಒಂದು ಮಣ್ಣನ್ನ ನಂಬಿ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವಂತ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿಂದ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೇಶ ಕಾಯೋ ಸೈನಿಕನ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಕತೆ ಮಾಡಿ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಲಿ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಕತೆ ಬರುತ್ತೆ. ಆಶೀರ್ವಾದ ಮಾಡಿ, ಅರ್ಸಿ, ಬೆಳೆಸಿ. ಯಾವ ಇರೋದ್ ಕತೆ ಇದು? ತುಂಬಾ ಹಳೇದಂದ್ರಲ್ಲ, ಅಂದ್ರೆ ಒಬ್ಬ ರೈತನಿಗೆ ಸಂಬಂಧಪಟ್ಟಂಗೆ, ಈಗ ರೈತ ಇವಾಗ್ಲೂ ವ್ಯವಸಾಯ ಮಾಡ್ತಿದ್ದಾರೆ, ಬಟ್ ಟೆಕ್ನಿಕಲಿ ಚೇಂಜ್ ಆಗೈತೆ ವ್ಯವಸಾಯ ಮಾಡೋ ರೀತಿ. ನಮ್ಮ ತಾತಿರ್ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಟ್ರ್ಯಾಕ್ಟರ್ ಇರ್ಲಿಲ್ಲ, ಎತ್ತಲ್ಲಿ ಹೊಲ ಉಳೋದು, ವ್ಯವಸಾಯ ಮಾಡೋದು, ಅದು ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಜನಕ್ಕೆ. ಇವಾಗ ವೆಹಿಕಲ್ ಬಂದಿರೋದ್ರಿಂದ ಅಷ್ಟು ನೆನಪಿನ ಶಕ್ತಿ ನೆನಪಿಲ್ಲ ಇವಾಗ ಈಗಿನ ಕಾಲದ ಜನಕ್ಕೆ. ಅದನ್ನ ಒಂದ್ ಸ್ವಲ್ಪ ರೀಕಾಲ್ ಮಾಡೋ ತರ ಇದೆ ಸಬ್ಜೆಕ್ಟ್. ರೀಕಾಲ್ ಮಾಡೋ ತರ ಇದೆ. ತಿರ್ಗಾ ಸೈನಿಕ ಅಂದ್ರೆ ಒಂದು ಹೆಮ್ಮೆ, ನಮ್ಮ ಇಂಡಿಯಾ ಜನಕ್ಕೆ ಹೆಮ್ಮೆ. ಅಲ್ಲಿ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋ ತರ ಇದೆ ಕತೆ. ಯಾವ ಕಾಲಘಟ್ಟದಲ್ಲಿ ಸಿನಿಮಾ ಸಾಗರ್ ಸರ್? 80s to 70s. 80s to 70s ಆ ಕಾಲದಲ್ಲಿ ಬರುತ್ತೆ. ಯಾವಾಗ ಶೂಟಿಂಗ್ ಶುರು? ಇನ್ನೊಂದು ಮೇಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಈಗ ಹಳ್ಳಿಕಾರ್ ಅಂದ್ರೆ ಸದ್ಯಕ್ಕೆ ಈಗ ನಮ್ಗೆ ತಲೆಗೆ ಬರ್ದೆ ವರ್ತೂರ್ ಸಂತೋಷ್ ಅವರು. ಸೊ ಅವ್ರು ಏನಾದ್ರೂ ಇದಾರ ಈ ಸಿನಿಮಾದಲ್ಲಿ? ಹಳ್ಳಿಕಾರ್ ಅಂದ್ರೆ ಈಗ ಅವ್ರು ತೋರಿಸ್ತಿರೋದು ರೇಸು, ಎತ್ತನ್ ಸಾಕೋದು, ಈ ತಟ ತೋರಿಸ್ತಿರೋದು. ನಾನ್ ತೋರಿಸ್ತಿರೋದು ಪ್ರತಿಯೊಬ್ರು ಏನು ಹಳ್ಳಿಕಾರ್ ಅಂದ್ರೆ ಸೋಕಿಗೋಸ್ಕರ ಸಾಕೋದಲ್ಲ, ಎತ್ಕೋಣ ಸೋಕಿಗೆ ಸಾಕೋದಲ್ಲ, ವ್ಯವಸಾಯಕ್ಕೆ ಸಾಕೋದು. ವ್ಯವಸಾಯಕ್ಕೆ ಗಟ್ಟಿಮುಟ್ಟಕ್ಕೆ ಸಾಕಿ ತಿರ್ಗಾ ರೇಸ್ಗೂ ಬಳಸ್ಬೋದು. ಎನಿವನ್ ಅದೊಂದೇ ಲಾಭ ಅಲ್ಲ, ಬರೀ ಸೋಕಿನೇ ಲಾಭ ಅಲ್ಲ, ಅದೊಂದು ಜೀವನ, ಒಂದು ಬಾಂಧವ್ಯ. ಹಳ್ಳಿ ಈಗ ಎತ್ಕೂನು, ಮನ್ಸರ್ಗುನು, ಈಗ ಮಣ್ಣಿಗೂನು, ವ್ಯವಸಾಯಕ್ಕೂನು ಅದೊಂದು ಕೆಲಸ. ಅದು ಇಷ್ಟಪಟ್ಟು ಮಾಡೋಂಥದ್ದು ಹೊರತು ಸೋಕಿಗೋಸ್ಕರ ಮಾಡೋಂಥದ್ದಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಜನಕ್ಕೆ ಮುಟ್ಸೋ ಅಂತ ಒಂದು ಪ್ರಯತ್ನ. ರೇಸ್ ಎಲ್ಲ ಇರುತ್ತೆ ಸರ್. ಎಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಔಟ್ ಸೈಡು. ಇನ್ನು ಅದು ಒಂದ್ ಸ್ವಲ್ಪ ಪ್ಲಾನಿಂಗ್ ನಡೀತೈತೆ. ಔಟ್ ಪ್ರಾಪರ್ ಆಗಿ ಬರುತ್ತೆ ವರ್ಕ್. ಸರ್ ಆರ್ಟಿಸ್ಟ್ಗಳು ಯಾರೆಲ್ಲ ಇರ್ತಾರೆ? ಈಗ ತಮಿಳು, ತೆಲುಗು, ಮಲಯಾಳಂ ಇಲ್ಲೆಲ್ಲ ಲಾಂಚ್ ಮಾಡೋದ್ರಿಂದ ಇಲ್ಲೆಲ್ಲ ಭಾಷೆಯಿಂದನೂ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಕಂಟೆಂಟ್ ಆ ತರ ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಬರೀ ಕನ್ನಡದಲ್ಲಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಜನಕ್ಕೆ ಇಷ್ಟ, ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಒಂದು ಕಂಟೆಂಟ್ ಕಾಣಿಸ್ತು. ಕಂಡ್ಮೇಲೆ ಇಡೀ ಪ್ಯಾನ್ ಇಂಡಿಯಾಗೆ ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಯಾನ್ ಇಂಡಿಯಾ ಮಾಡಿರೋದು. ಅಂದ್ರೆ ಬರೀ ಇದಿಷ್ಟೇ ಸ್ಟೋರಿ ಅಲ್ಲ, ಸ್ಟೋರಿ ಬೇರೆನೆ. ಇದನ್ನ ಹೇಳ್ತಿರೋದು ಸ್ಟೋರಿ ಬೇರೆನೂ ಇದೆ. ಗೊತ್ತಿದೆ ಸರ್. ಇಲ್ಲ ಆ ತರ ಇಲ್ಲ. ತುಂಬಾ ವ್ಯತ್ಯಾಸ ಇದೆ ಸರ್. ಏನೇ ಮಾಡೋರು ಹೊಸ್ದಾಗಿ ಮಾಡೋದು. ಅದು ಈ ಪ್ರತಿಯೊಂದು ಈಗ ಏನು ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಕುಂತ್ಕೊಂಡ್ರೆ ಎಂಡ್ವರ್ಗು ಎಂಡ್ ಆಗುತ್ತೆ, ಅಲ್ಲಿವರೆಗೆ ಏನೇನ್ ಸೀನ್ ಬರುತ್ತೆ ಅದಷ್ಟನ್ನು ಹೊಸ್ದಾಗೆ ಕಾಣಿಸ್ಬೇಕೆ ಹೊರತು ಇನ್ನೊಂದು ಸೀನ್ಗೆ ಇನ್ನೊಂದು ಸಿನಿಮಾಗೆ ಕಂಪೇರ್ ಮಾಡೋ ತರ ಯಾವ್ದೇ ಇತ್ತು ಅಂದ್ರೂ ನಾನೇ ಡಿಲೀಟ್ ಮಾಡಿ ಹೊಸ್ದಾಗೆ ಇದ್ ಮಾಡ್ತೀನಿ. ಆ ತರ ಯಾವ್ದು ಸೇರ್ಸಿಲ್ಲ, ಯಾವ್ದು ಬರೋದು ಇಲ್ಲ. ನೋಡಿದೀನಿ ಸರ್.
ನೋಡಿರೋದ್ಕೆನೆ ನನ್ನ ಅನುಭವದಲ್ಲಿ ಹೊಸ್ದಾಗಿ ತೋರಿಸ್ಬೇಕು, ಏನೇ ತೋರ್ಸಿದ್ರು ಅದು ಜನಕ್ಕೆ ಇಷ್ಟ ಆಗೋ ತರ ಒಂದ್ ಒಳ್ಳೆ ಗುಡ್ ಮೆಸೇಜ್, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ತರನು ಒಂದು ಗುಡ್ಡಾಗಿ ಬರ್ಬೇಕು, ಜನ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ಬೇಕು. ಒಳಗ ತಳಪ್ಪ ಇದು ಸೀನ್ ಚೆನ್ನಾಗಿಲ್ಲ, ಇದು ಒಳಗರ ಆಗೈತೆ, ಇದು ಬೇಡ ಆಗೈತೆ ಅಂತ ಒಬ್ರು ಹೇಳೋ ಅಂತ ಒಂದು ಪಾಯಿಂಟ್ ಒಂದು ಸಿಗಲ್ಲ ಸರ್. ಅವತ್ತು ರಿಲೀಸ್ ಆಗಿದ್ವಿ ಸರ್. ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಒಬ್ಬ ರೈತ, ಊರಲ್ಲಿ ವ್ಯವಸಾಯ ಮಾಡಿದ್ದೀನಿ. ಹುಲಿಯೂರ್ದುರ್ಗದ ಹತ್ರ ಸುಗ್ನಲ್ಲಿ ವ್ಯವಸಾಯ ಮಾಡಿ ಅಲ್ಲಿ ಒಂದಷ್ಟು ವರ್ಷ ಇದ್ದು, ಅಲ್ಲಿಂದ ತಿರ್ಗಿ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲೂ ಕೆಲಸ ಮಾಡ್ಕೊಂಡು ಇದೆಲ್ಲ ಪ್ರಾಪರ್ ಆಗಿ ಒಂದು ವರ್ಕ್ ಮಾಡ್ಕೊಂಡು ಬರ್ತಿದ್ದೀನಿ ಇವಾಗ ಡೈರೆಕ್ಟ್ ಆಗಿ. ಈ ಸಿನಿಮಾ ಟೈಟಲ್ಗೂ ಈ ಒಂದು ನೀವು ಹೇಳ್ತಾರೋ ಹಳ್ಳಿಕಾರು ತಳಿಯ ಈಗ ಕಾಳಿಪುತ್ರ ಅಂದ್ರೆ ಒಂದು ದೇವತೆ ಹೆಸರು, ಒಂದು ದೈವ ಬರುತ್ತೆ. ಬಟ್ ಹಳ್ಳಿಲಿ ಪ್ರತಿಯೊಬ್ರು ಕೂಡ ದೇವರನ್ನ ಪೂಜೆ ಮಾಡಿ ನೆನ್ಸ್ಕೊಂಡು ಆ ಒಂದು ಹಬ್ಬನ ಜಾತ್ರೆ ರೂಪದಲ್ಲಿ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ದಿನನಿತ್ಯದ ಕೆಲಸನ ಮಾಡಂತದ್ದು. ಹಂಗಾಗಿ ಹಳ್ಳಿಕಾರ ಅನ್ನೋದು ಬಂದಿದೆ ಸರ್ ಹೆಸರು, ಕಾಳಿಪುತ್ರ ಅಂತ. ಗಿರೀಶ್ ಅವರೇ, ನಿಮ್ಮ ಪಾತ್ರ ಏನು? ನಂದಿಲ್ಲ ಏನಂದ್ರೆ ಕಂಪ್ಲೀಟ್ ಫುಲ್ ಇದಕ್ಕೆ ಇವಂದು ಕತೆ, ಅದಾದ್ಮೇಲೆ ಸ್ಕ್ರೀನ್ ಪ್ಲೇ, ಮತ್ತೆ ನಮ್ಮ ವೆಂಕಟೇಶ್ ಸಿಎನ್ ಬಂದ್ಬಿಟ್ಟು ಅವನೇ ಕಂಪ್ಲೀಟ್ ಫುಲ್. ಗಿರಿಗೌಡ ವೆಂಕಟೇಶ್ ಸಿಎನ್ ಬಂದ್ಬಿಟ್ಟು ಅವನೇ ಡೈಲಾಗ್ಸ್ ಎಲ್ಲ ಅವನೇ ಬರ್ತಿರೋದು. ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ನಂದು. ಇವನು ನನ್ನ ಫಸ್ಟ್ ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದು. ಇವಾಗ ನಾನು ಮದ್ದು ರೋಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೆ. ಇದೆಲ್ಲ ಕಂಪ್ಲೀಟ್ ಫುಲ್ ಟೋಟಲ್ ಟೀಮ್ ನಂದೇನೆ. ಇವ್ರೇನ್ ಮಾಡಿದ್ರು, ಜಲ್ದಿ ಹೋಗ್ಬೇಕು, ಜಲ್ದಿ ಮಾಡೋಣ ಅಂತ ಸ್ವಲ್ಪ ಆತರ ಮಾಡ್ತಿದ್ದ. ಸರಿ ಆಯ್ತು ಮಾಡೋಣ ಅನ್ಬಿಟ್ಟು ಇದನ್ನ ತಗೊಂಡ್ವಿ ನಾವು. ಯಾಕಂದ್ರೆ ಹಳ್ಳಿಕಾರ್ ಓರಿ ಅನ್ನೋದೆಲ್ಲ ಇವಾಗ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಎಲ್ಲ ಕಡೆನೂ. ಈ ವರ್ತೂರ್ ಸಂತೋಷ್ ಸರ್ ಬಂದ್ಮೇಲೆ ಅಂದ್ರೆ ಆ ತರ ಬಂದಿದೆ. ಈ ತಿಥಿ ಶೈಲಿಲಿ ಈ ಕಾನ್ಸೆಪ್ಟ್ ನ ತಂದು ನನಗೆ ಹೇಳ್ದ. ಕುತ್ಕೊಂಡಾದ್ಮೇಲೆ ಸ್ಕ್ರಿಪ್ಟ್ ಕುತ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗ್ ಅನ್ಸ್ತು ನಮ್ಗೆ. ಇಲ್ಲ ಬೇಗ ಹೋಗ್ಬೇಕು ಅನ್ಬಿಟ್ಟು ಈ ಕಥೆನ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಹಾ ಸರ್, ಕಮರ್ಷಿಯಲ್ ಆಗಿ ಅಂತ ಇರುತ್ತೆ. ಇದು ಹೇಳ್ಬೇಕಂದ್ರೆ ಇನ್ನೊಂದ್ ಏನಂದ್ರೆ ಪಾಯಿಂಟ್ ಇದರಲ್ಲಿ ಮಣ್ಣಿನ ಕತೆ ಇದು. ಆ ಮಣ್ಣೇ ಸಸ್ಪೆನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ. ಕರ್ನಾಟಕದಲ್ಲಿ ಏನು ಮಣ್ಣಿದೆ, ನಾವು ಇವಾಗ ಈ ಕಥೆಯಲ್ಲಿ ಹೇಳಕ್ ಹೋಗ್ತಿರೋದು ಒಂದು ಮಣ್ಣದು ಒಂದು ಕತೆ ಬರುತ್ತೆ, ಅದೇ ಲೈನ್ ಇರೋದು. ಆ ಮಣ್ಣದ್ರ ಮೇಲೆನೆ ನಮ್ದು ಹೇಳ್ನಲ್ಲ ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಳುತ್ತೆ. ಅದೇ ನಾನು ಹೇಳ್ಬಿಡ್ತೀನಿ ಸಣ್ಣದಾಗಿ, ಏನಂದ್ರೆ ನಮ್ಮ ಮಣ್ಣಿಂದ ಇದನ್ನ ಗನ್ ಪೌಡರ್ ಆಗಿ ಬದಲಾಯಿಸಬಹುದು. ಅದೊಂದಿಷ್ಟು ಕೆಮಿಕಲ್ಸ್ ಅದನ್ನ ಮೈನಿಂಗ್ ಇಟ್ಕೊಂಡು ಅದು ಸಣ್ಣದ ಒಂದು ಬೇಸ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಎಲ್ಲರಿಗೂ ನಮಸ್ಕಾರ. ಹಳ್ಳಿಕಾರ ಅಂತ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದ್ರ ಇಟ್ಕೊಂಡು ಒಂದು ಮೂವಿ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಒಂದು ಒಳ್ಳೆ ವಿಷಯ ಆಗಿದೆ. ಇವಾಗಿನ ಜನ್ರೇಷನ್ಗೆ ಇದ್ರ ಬಗ್ಗೆ ಯಾರಿಗೂ ನಾಲೆಜ್ ಇರೋದಿಲ್ಲ. ಆ ನಾಲೆಜ್ನ ಈ ಮುಖಾಂತರ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲದೂ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು.